ಇವತ್ತು ನಾವು ಅಥಾರಿಟೇಟಿವ್ ಪೇರೆಂಟಿಂಗ್ ಬಗ್ಗೆ ಮಾತನಾಡೋಣ. ಸೊ ಅಥಾರಿಟೇಟಿವ್ ಪೇರೆಂಟಿಂಗ್ ಅಂತಂದರೆ ಮಕ್ಕಳ ಭವಿಷ್ಯದ ಬಗ್ಗೆ ಪೇರೆಂಟ್ಸು ಕನಸಿಟ್ಕೊಳ್ಳೋದು, ಮಕ್ಕಳ ಗೋಲ್ಸು ಸಕ್ಸಸ್ ಆಗೋದ್ರ ಬಗ್ಗೆ ಪೇರೆಂಟ್ಸು ಆಸೆ ಇಟ್ಕೊಳ್ಳೋದು, ಕನಸುಗಳು ಕಾಣೋದು. ಅವ್ರ ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಿರಲ್ವೋ, ಅವ್ರ ಲೈಫಲ್ಲಿ ಯಾವುದನ್ನು ಅವ್ರು ಮಿಸ್ ಮಾಡ್ಕೊಂಡಿರ್ತಾರೋ ಅದನ್ನು ಮಗುವಿಂದ ಮಾಡಿಸಿ ಅದನ್ನು ನೋಡಿ ಇವ್ರು ಸಂತೋಷ ಪಡೋ ಥರ ಇವ್ರು ಡ್ರೀಮ್ಸ್ ಇಟ್ಕೊಳ್ಳೋದು, ಇವ್ರ ಡ್ರೀಮ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದು. ಸೊ ಈ ಪೇರೆಂಟಿಂಗ್ ಕ್ಯಾಟಗರಿಯಲ್ಲಿ ಪೇರೆಂಟ್ಸು ಮಗುಗೆ ಎಲ್ಲ ಕೊಡಲಿಕ್ಕೆ ರೆಡಿ ಇರ್ತಾರೆ. ಅದು ಸಕ್ಸಸ್ ಆಗಬೇಕು ಅಂತಂದರೆ ಅದಕ್ಕೆ ಸುತ್ತಲೂ ಅದಕ್ಕೇನು ಅಟ್ಮಾಸ್ಫಿಯರ್ ಕಲ್ಪಿಸ್ಬೇಕು ಎಲ್ಲದಕ್ಕೂ ರೆಡಿ ಇರ್ತಾರೆ. ಆದರೆ ಇವ್ರ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತಂದರೆ ತುಂಬ ಸ್ಟ್ರಾಂಗಾಗಿ ಮಗು ಸಕ್ಸಸ್ ಆಗಬೇಕು, ಅಂದರೆ ಮಗು ಪ್ರತಿ ಸಾರಿನೂ ಫಸ್ಟ್ ರ್ಯಾಂಕೇ ಬರಬೇಕು, ಒಳ್ಳೆ ಕಂಪ್ನಿಯಲ್ಲೇ ಜಾಬ್ಗೆ ಹೋಗಬೇಕು, ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಮಗು ಮೇಲೆ ಆಸೆಗಳನ್ನ ಇಟ್ಕೊಳ್ಳೋದನ್ನು ಅಥಾರಿಟೇಟಿವ್ ಪೇರೆಂಟಿಂಗ್ ಅಂತಾರೆ. ಸೊ ಈ ಅಥಾರಿಟೇಟಿವ್ ಪೇರೆಂಟಿಂಗಲ್ಲಿ ಪೇರೆಂಟ್ಸ್ದು ಒಂದು ರೀತಿಯಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ತಪ್ಪಲ್ಲದೆ ಇರ್ಬೋದು, ಆದರೆ ಮಗುದು ತನ್ನದೇ ಆದಂಥ ಒಂದು ಲಿಮಿಟ್ಸ್ ಇರ್ತವೆ. ಮಗುಗೆ ಒಂದು ಅದರದ್ದೇ ಆದಂಥ ಆಸೆಗಳಿರ್ತವೆ, ಅದರದ್ದೇ ಆದಂಥ ಇಂಟ್ರೆಸ್ಟ್ಗಳಿರ್ತವೆ, ಅದರದ್ದೇ ಆದಂಥ ಗೋಲ್ಸ್ ಇರ್ತವೆ. ಬೆಳೀತಾ ಅದರದ್ದೇ ಆದಂಥ ಸ್ಟ್ರೆಂತ್ಸು ಇರ್ತವೆ ಮತ್ತು ಅದರದ್ದೇ ಆದಂಥ ವೀಕ್ನೆಸ್ಗಳು ಇರ್ತವೆ. ಯಾಕೆ ಅಂತಂದರೆ ನಾವೆಲ್ಲ ಹ್ಯೂಮನ್ ಬೀಯಿಂಗ್. ನಾವು ಇವತ್ತು ಪೇರೆಂಟ್ ಆಗೋದಕ್ಕಿಂತ ಮುಂಚೆ ನಾವು ಮಕ್ಕಳ ಆಗಿ ಬಂದವರೇ. ನಮಗೂ ಒಬ್ಬರು ಪೇರೆಂಟ್ಸ್ ಇದ್ದರು, ನಮಗೂ ಒಂದು ಗೈಡೆನ್ಸ್ ಕೊಡ್ತಾಯಿದ್ರು. ಯಾವಾಗಲೂ ಪೇರೆಂಟ್ಸು ಗೈಡ್ ಕೊಡೋದು, ಪೇರೆಂಟ್ಸು ಸಕ್ಸಸ್ನ ಆಸೆ ಪಡೋದು ಅದು ನ್ಯಾಚುರಲ್ ಇರ್ಬೋದು. ಆದರೆ ಅದು ಯಾವ ಹಂತದವರೆಗೂ ಪೇರೆಂಟ್ಸ್ ಆದವರು ಅದು ಯಾವ ಹಂತದವರೆಗೂ ಆಸೆಗಳನ್ನ ಇಟ್ಕೋಬೇಕು, ಮಗುದು ಬಗ್ಗೆನೂ ಯೋಚನೆ ಮಾಡಬೇಕು, ಮಗು ಲಿಮಿಟ್ಸ್ ಬಗ್ಗೆನೂ ಯೋಚನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಮಗುಗೆ ಏನೋ ಒಂದು ಬೇರೆ ಗೋಲ್ ಮೇಲೆ ಆಸೆ ಇಟ್ಕೊಂಡಿರುತ್ತೆ, ಅದು ಬೇರೆ ಏನೋ ಅದೇ ಒಂದು ಯಾವುದೋ ಒಂದು ಫೀಲ್ಡಲ್ಲಿ ಸಕ್ಸಸ್ ಆಗಬೇಕು ಅಂದ್ಕೊಂಡು ಇರುತ್ತೆ. ಅಂಥ ಟೈಮ್ನಲ್ಲಿ ಪೇರೆಂಟ್ಸು ಇವ್ರಿಗೇನು ಆಸೆ ಇರುತ್ತೆ, ಇವ್ರು ಯಾವುದ್ರಲ್ಲಿ ಆ ಮಗು ಸಕ್ಸಸ್ ನೋಡಬೇಕು ಅಂತ ಇರ್ತಾರೆ ಅಂತ ಮಗು ಮೇಲೆ ಒತ್ತಡ ಏರಿದ್ರೆ ಮಗುಗೆ ನಿಜವಾಗ್ಲೂ ಮೆಂಟಲಿ ಪ್ರೆಷರ್ ಆಗುತ್ತೆ. ಅದು ಮಾಡೋ ಕೆಲಸನೂ ಅದಕ್ಕೇನು ಏಮಿರುತ್ತೋ, ಅದಕ್ಕೇನು ಆಸೆ ಇರುತ್ತೋ ಅದನ್ನು ಅದು ಈಡೇರಿಸ್ಕೊಳ್ದೇ ಇರೋವಾಗ ಆಟೋಮೆಟಿಕ್ಕಾಗಿ ಮಗು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗುತ್ತೆ. ಅದು ಎಷ್ಟು ಅದ್ರ ಕಡೆ ಅದರಲ್ಲಿ ಏನು ಸ್ಟ್ರೆಂತ್ ಇರುತ್ತೋ, ಅದಕ್ಕೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆ ಸ್ಟ್ರೆಂತು ಅದಕ್ಕೆ ಹೊರಗಡೆ ಪ್ರೆಷರಿಂದ ಬಂದವಾಗ ಇರೋದಿಲ್ಲ. ಅದು ನಾವೆಲ್ಲರೂ ಗೆಸ್ ಮಾಡ್ಬೋದು ಅದನ್ನು. ಸೊ ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ಸಕ್ಸಸ್ಗೆ ಪೇರೆಂಟ್ಸು ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ಮಗುದ ಕೆಪಾಸಿಟಿನೂ, ಮಗು ಆಸೆಗಳಿಗೂ ಒಂದು ಟೈಮ್ ಕೊಟ್ಟು, ಅದಕ್ಕೂ ಒಂದು ಚಾನ್ಸ್ ಕೊಟ್ಟು, ಮಗುದು ಬೆಳವಣಿಗೆಗೆ ಬೇಕಾಗಿರೋವಂಥ ಅನುಕೂಲನ, ವಾತಾವರಣನ ಕಲ್ಪಿಸಿದ್ರೆ ಮಗು ಎಲ್ದಿಯಾಗಿ ಅದರ ಲೈಫೂ ಹ್ಯಾಪಿಯಾಗಿರುತ್ತೆ ಮತ್ತು ಅದರ ಗೋಲ್ಸ್ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೂ ಅದಕ್ಕೆ ಖುಷಿಯಿಂದ ಅಚೀವ್ ಮಾಡುತ್ತೆ ಮತ್ತು ಸಕ್ಸಸ್ಸೂ ಆಗುತ್ತೆ. ಸೊ ಇದನ್ನು ನಾವು ಪೇರೆಂಟ್ಸ್ ಆದವರು ತಿಳ್ಕೋಬೇಕು. ಆದಷ್ಟು ನಮ್ಮದೇ ಆಗಬೇಕು, ನಾವು ಅಂದ್ಕೊಂಡಿದ್ದೇ ಸಕ್ಸಸ್ ಮಾಡಿಸ್ಬೇಕು ಮಗು ಕೈಯಲ್ಲಿ ಅನ್ನೋದಕ್ಕಿಂತ ಮಗುಗೆ ಏನು ಬೇಕು ಅನ್ನೋದನ್ನು ಆದಷ್ಟು ನಾವು ತಿಳ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಸ್ಪೇಸನ್ನು, ಅದಕ್ಕೆ ಬೇಕಾಗಿರೋಂಥ ಅನುಕೂಲನ ಮಾಡಿಕೊಟ್ರೆ ಒಂದು ನಿಜವಾದ ಒಂದು ಎಲ್ದಿ ವೇನಲ್ಲಿ ಮಗುನೂ ಸಕ್ಸಸ್ ಆಗೋಕ್ಕಾಗುತ್ತೆ. ನಾವು ದೊಡ್ಡವರಾದವರು ಅದ್ರ ಸಕ್ಸಸ್ಸು ನಮಗೆ ಫೈನಲ್ ಆಗಿ ಅದ್ರ ಖುಷಿಯಾಗಿರೋದು ಮೊದಲನೇ ಸಕ್ಸಸ್ಸು. ಫಸ್ಟ್ ಆಫ್ ಆಲ್ ಮಗು ಖುಷಿಯಾಗಿ ಅದ್ರ ಲೈಫಲ್ಲಿದೆ ಅಂದರೆ ಅದಕ್ಕಿಂತ ಪೇರೆಂಟ್ಸ್ಗೆ ಇನ್ನೇನು ಬೇಕು. ಅದ್ರ ಜೊತೆಗೆ ಮಗು ಸಕ್ಸಸ್ ಅದು ಯಾವ ಫೀಲ್ಡಲ್ಲಿ ಸಕ್ಸಸ್ ಆಗಬೇಕು ಅಂದ್ಕೊಂಡಿರುತ್ತೋ ಅದರಲ್ಲಿ ಸಕ್ಸಸ್ ಆಯಿತು ಅಂತಂದರೆ ಅದಕ್ಕೆ ಅದ್ರ ಖುಷಿ ಇನ್ನೂ 2ರಷ್ಟು ಜಾಸ್ತಿ ಆಗುತ್ತೆ. ಸೊ ಅದನ್ನು ನೋಡಿ ಮತ್ತೆ ನಾವು ಖುಷಿ ಆಗ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಜೊತೆಲಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.